योऽन्तः प्रविश्य मम वाचमिमां प्रसक्तां सञ्जीवयत्यखिलशक्तिधरस्वधाम्ना अन्यांश्च च हस्तचरणश्रवणत्वगादीन् प्राणान् नमो भगवते पुरुषाय तुभ्यं भवति जनुभावादेडमो कोऽपि वाग्मी जडमतिरपि जन्तुर्जायते प्राज्यमौलिः सकलवचनचेतो देवता भारती सा मम वचसि धत्तां संनिधिं मानसे च तपो विद्याविरक्त्यादिसद्गुणौघाकरानहं वादिराजगुरोर्वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ब्रह्मचर्या हरिप्रेमे सुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः ಶ್ರೀಗುರುಭ್ಯೋ ನಮಃ. ವೇದದ ಮಹತ್ವ, ಅದೇ ರೀತಿಯಾಗಿ ವೇದದಲ್ಲಿ ವೇದದ ವಿಭಾಗವಾಗಿ ಅದೇ ವೇದದಲ್ಲಿರತಕ್ಕಂತಹ ಕ್ರಮ, ಝಟ ಮತ್ತು ಅದೇ ರೀತಿಯಾಗಿ ಅದರತಕ್ಕಂತಹ ಬೇರೆ ಬೇರೆ ವಿಭಾಗಗಳನ್ನು ಅಧ್ಯಯನವನ್ನು ಮಾಡಬೇಕು. ಪದವಿಭಾಗವನ್ನು ಪದದ ಉಚ್ಚಾರಣೆ ಮಾಡುವವನ್ನು ಅವನನ್ನು ನಿಂದನೆ ಮಾಡಿದ ಅಂತಾದರೆ ಭಗವಂತನನ್ನು ವಾಮನ ರೂಪಿಯಾಗಿರ್ತಕ್ಕಂತಹ ಭಗವಂತನನ್ನು ದ್ವೇಷ ಮಾಡಿದಂತಹ ದೂಷಣೆ ಮಾಡಿದಂತಹ ಒಂದು ದೋಷಗ್ರಸ್ತನಾಗ್ತಾನೆ. ಇನ್ನು ಸರಿಯಾದ ಸಂಹಿತ ಪದ ಕ್ರಮ ಅದರ ದೇವತೆಗಳನ್ನು ಸರಿಯಾಗಿ ತಿಳಿದವನು, ಸಂಹಿತಾದ ಉಚ್ಚಾರಣೆಯನ್ನು ಮಾಡುತ್ತಿರುವವನು, ಇಂಥವನು ಯಾರಾದರೂ ಇಂಥವನನ್ನು ಒಳ್ಳೆಯ ರೀತಿಯಲ್ಲಿ ಅಧ್ಯಯನ ಮಾಡಿಕೊಂಡಿರತಕ್ಕಂಥವನನ್ನು ನಿಂದನೆ ಮಾಡಿದ ಅಂತ ಹೇಳಿದರೆ ಅಂಥವನಿಗೆ ಏನಾಗ್ತದೆ ಅಂತಂದರೆ ಅವನಿಗೆ ಅಸುರಲೋಕ ಅಂದರೆ ತಾನು ಯಾವತ್ತೂ ಕೂಡ ಮೇಲಕ್ಕೆ ಬರದೇ ಇರತಕ್ಕಂತಹ ಲೋಕಕ್ಕೆ ತಾನು ಹೋಗ್ತಾನೆ ಎಂಬುದಾಗಿ ಎಚ್ಚರಿಕೆಯನ್ನು ನೀಡ್ತಾರೆ. ಅದಕ್ಕೋಸ್ಕರವಾಗಿ ಯಾರು ಅಧ್ಯಯನವನ್ನು ಮಾಡ್ತಾನೆ, ಶಾಸ್ತ್ರಾಧ್ಯಯನದಲ್ಲಿ ವೇದಾಧ್ಯಯನದಲ್ಲಿ ತಾನು ತೊಡಗಿಸಿಕೊಂಡಿರತಕ್ಕಂಥವನು, ಅಂಥವರ ನಿಂದನೆ, ಅಂಥವರನ್ನು ಯಾವ ಕಾಲಕ್ಕೂ ಕೂಡ ನಿಂದನೆ ಮಾಡಬಾರ್ದು ಎಂಬಂತಹ ಒಂದು ಸಂದೇಶವನ್ನು ಉಪನಿಷತ್ಕಾರರು ನಮಗೆ ನೀಡುತ್ತಾರೆ. ಇದಾದ ಮೇಲೆ ಮುಂದೆ ಒಂದು ವೇಳೆ ತಾಮಸರು ಅಯೋಗ್ಯರು ನಿಂದನೆ ಮಾಡಿದ ಅಂತ ಹೇಳಿದರೆ ಒಳ್ಳೆಯ ವೇದಾಧ್ಯಯನವನ್ನು ಮಾಡತಕ್ಕಂಥವನನ್ನು ತಾಮಸರು ನಿಂದೆ ಮಾಡಿದ ಅಂತ ಹೇಳಿದರೆ ಆವಾಗ ಅಂಥವರಿಗೆ ಶಾಪವನ್ನು ಅಂದರೆ ಅಂಥವರ ನಿಂದನೆಯನ್ನು ಮಾಡಬೇಕಂತೆ. ಅಮುಕ್ತಿಯೋಗ್ಯೈಸ್ತು ನರೀರ್ ವಿದುಷಾಂ ನಿಂದನೆ ಕೃತೆ. ಯಾರು ಸಜ್ಜನರ ಅಂದರೆ ವೇದಾಧ್ಯಯನಗಳ ಅಥವಾ ಒಳ್ಳೆಯ ಜ್ಞಾನಿಗಳ ನಿಂದನೆಯನ್ನು ಮಾಡ್ತಾನೆ ಅಂಥವನಿಗೆ ಬ್ರೂಯಾತ್ ಲೋಕಚ್ಯುತೋಸೀತಿ ನಿಂದಿತೋ ಅಸುರಸರ್ಗೈ ನಾಶಯಿಷ್ಯತಿ ವಿಷ್ಣು ತ್ವಾಂ ಅಂಧೇ ತಪಸಿ ಪಾದಯೇತ್. ನಿನ್ನನ್ನು ಭಗವಂತ ಅಂಧನ್ ತಮಸ್ಸಿಗೆ ಹಾಕ್ತಾನೆ. ಅಂಧನ್ ತಮಸ್ಸಿಗೆ ನೀನು ಹೋಗಲಿಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ವಿಧದ ಒಂದು ವ್ಯವಸ್ಥೆಯನ್ನು ನೀನು ಮಾಡಿಕೊಳ್ತಾ ಇದ್ದೀಯಾ ಎಂಬುದಾಗಿ ಹೀಗೆ ಅವನಿಗೆ ಎಚ್ಚರಿಕೆಯನ್ನು ನೀಡ್ತಾರೆ. ಅದಕ್ಕೋಸ್ಕರವಾಗಿ ಯಾರು ಅಂಧನ್ ತಮಸ್ಸಿಗೆ ಅಂದರೆ ಜ್ಞಾನಿಗಳಿಂದನೇ ಮಾಡಿದ ಅಂತ ಹೇಳಿದರೆ ಅವನಿಗೆ ಪೂರ್ತಿ ಒಳ್ಳೆಯ ಲೋಕಗಳಲ್ಲ, ಮತ್ತು ಅಂಧಂತಮೋ ಲೋಕಾದಿಗಳು ಹೀಗೆ ಅವನಿಗೆ ಅಂಧಂತಮಸ್ಸಿಗೆ ಬೇಕಾದಂತಹ ಸಾಧನೆಯನ್ನು ಮಾಡ್ತಾನೆ ಅಂತ ಅವನಿಗೆ ಎಚ್ಚರಿಕೆಯನ್ನು ಹೇಳ್ತಾರೆ. ಇನ್ನು ಸಾತ್ವಿಕರು ಒಳ್ಳೆಯ ಜ್ಞಾನಿಗಳೇ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಜ್ಞಾನಿ ಆಗಿರ್ತಾನೆ, ಅವರು ಅಧ್ಯಯನ ಮಾಡತಕ್ಕಂತಹ ವೇದಾಧ್ಯಯನ ಮಾಡತಕ್ಕಂಥವರನ್ನು ನಿಂದನೆ ಮಾಡಿದರು. ಅಂಥವರಿಗೂ ಕೂಡ ನಾವು ನಿಂದನೆಯನ್ನು ಮಾಡಬೇಕು ಅಥವಾ ಅಂಥವರನ್ನು ಕೂಡ ನಾವು ದೂಷಿಸಬೇಕು ಅಥವಾ ಅಂಥವರಿಗೂ ಕೂಡ ನಾವು ಶಾಪಾದಿಗಳನ್ನು ನೀಡಬೇಕು ಅಂತಂದರೆ ಹೇಳ್ತಾರೆ ಉಪನಿಷತ್ಕಾರರು. ನತ್ವೇವಾನ್ಯತ್ ಕುಶಲಾತ್ ಬ್ರಾಹ್ಮಣಂ ಬ್ರೂಯಾತ್
ಅತಿದ್ಯುಮ್ನ ಏವ ಬ್ರಾಹ್ಮಣಂ ಬ್ರೂಯಾತ್ ನಾತಿದ್ಯುಮ್ನೇ ಜನ ಬ್ರಾಹ್ಮಣಂ ಬ್ರೂಯಾತ್ ನಮೋಸ್ತು ಬ್ರಾಹ್ಮಣೇಭ್ಯ. ಹೀಗೆ ಯಾರು ಜ್ಞಾನಿ ಇದ್ದಾನೆ ಅಂಥವರ ನಿಂದನೆಯನ್ನು ಮಾಡಬಾರದು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಪರಬ್ರಹ್ಮ ಪ್ರಾಪ್ತಿಗೆ ಯೋಗ್ಯನಾದಂತಹ ಸಾತ್ವಿಕ ಸ್ವಭಾವದವರು ವೇದಾಧ್ಯಯನವನ್ನು ಮಾಡುವವನನ್ನು ನಿಂದನೆ ಮಾಡಿದ್ದರೂ ಕೂಡ ಅಂಥವರಿಗೆ ಅಶುಭವನ್ನು ಆಡಬಾರದು. ಯಾಕೆ ಅಂತಂದರೆ ಸಾತ್ವಿಕ ಸ್ವಭಾವದವನು ಅವನು ಏನಾಗ್ತದೆ ಅಂತ ಹೇಳಿದರೆ ಅವನಿಗೆ ಒಂದು ವೇಳೆ ಈ ಉಪನಿಷತ್ತುಗಳ ಅಥವಾ ಶ್ರುತಿ ಸ್ಮೃತಿಗಳ ಈ ವಿಧಿಯನ್ನು ಅವನು ಅಥವಾ ಮೀರ್ತಾ ಇದ್ದಾನೆ. ಅದನ್ನು ಭಗವಂತನ ಶ್ರುತಿ ಸ್ಮೃತಿಯೇ ಹರೇ ರಾಜ್ಯ ಅಂತ, ಶ್ರುತಿಗಳಾಗಲಿ ಸ್ಮೃತಿಗಳಾಗಲಿ ಇದು ಎರಡೂ ಕೂಡ ಹರೇ ರಾಜ್ಯ, ಭಗವಂತನ ಆಜ್ಞಾರೂಪವಾಗಿರತಕ್ಕಂತಹದ್ದು. ಅಂತಹ ಆಜ್ಞಾರೂಪವಾಗಿರತಕ್ಕಂತಹ ಶ್ರುತಿ ಸ್ಮೃತಿಗಳು ಅದನ್ನು ಆ ಭಗವದ್ ಆಜ್ಞೆಯನ್ನು ಒಂದು ವೇಳೆ ಅವರು ಉಲ್ಲಂಘನೆಯನ್ನು ಮಾಡ್ತಾ ಇದ್ದಾನೆ ಅಂತಾದರೆ ಆವಾಗ ಅವನಿಗೆ ಹೇಳಬೇಕಂತೆ. ಏನಾಗ್ತದೆ ಅಂತ ಹೇಳಿದರೆ, ನಿನಗೆ ಒಂದು ವೇಳೆ ಉತ್ತಮವಾಗಿರತಕ್ಕಂತಹ ಲೋಕದ ಪ್ರಾಪ್ತಿ ಅದು ಆಗುವುದಿದ್ದರೆ ಅದರಿಂದ ನೀನು ಚ್ಯುತನಾಗ್ತಿ. ಅಂದರೆ ಒಂದು ವೇಳೆ ನೀನು ಈ ಒಳ್ಳೆಯ ಜ್ಞಾನಿಯನ್ನು ಅಥವಾ ಅಧ್ಯಯನ ಮಾಡತಕ್ಕಂಥವನನ್ನು ನಿಂದನೆ ಮಾಡಿದಿ ಅಂತಾದರೆ ಅದಕ್ಕೆ ನಿನಗೆ ಫಲ ಏನು ಕೇಳಿದರೆ, ನಿನಗೆ ನೇರವಾಗಿರತಕ್ಕಂತಹ ನೀನು ಒಳ್ಳೆಯ ಲೋಕವನ್ನು ಪಡೆಯಲಿಕ್ಕೆ ನಿನಗೆ ಯಾವ ರೀತಿಯಾಗಿರತಕ್ಕಂತಹ ಒಂದು ಅನುಗ್ರಹಾದಿಗಳು ಇಲ್ಲ ಅಂತಾಗಿದೆ. ಅಂದರೆ ನೀನು ಒಳ್ಳೆಯ ಲೋಕಕ್ಕೆ ಹೋಗಬೇಕಾದವನು ಅದರಿಂದ ಚ್ಯುತನಾಗಿ ಬಿಡ್ತಿ, ಅದರಿಂದ ಜಾರ್ತಿ. ಅದಕ್ಕೋಸ್ಕರವಾಗಿ ಎಂಬುದಾಗಿ ಅವನನ್ನು ಎಚ್ಚರಿಸಬೇಕಂತೆ. ಇನ್ನು ಆ ಹರಿಯಾಜ್ಞೆಯನ್ನು ಉಲ್ಲಂಘನೆ ಮಾಡ್ತಾ ಇದ್ದರೂ ಕೂಡ ಚ್ಯುತನಾಗು ಅಂತ ಹೇಳಲಿಕ್ಕಿಲ್ಲ. ಅಂದರೆ ನಾವು ಅದು ಶಾಪಾರ್ಥಕವಾಗಿ ಹೇಳಲಿಕ್ಕಿಲ್ಲ. ನೀನು ಚ್ಯುತನಾಗಿ ಹೋಗ್ತೀಯಾ, ಭ್ರಷ್ಟನಾಗಿ ಹೋಗ್ತೀಯಾ ಎಂಬುದಾಗಿ ಅವನನ್ನು ಎಚ್ಚರಿಕೆಯ ರೀತಿಯಲ್ಲಿ ಶಿಕ್ಷಣಾರ್ಥಕವಾಗಿ ಅವನನ್ನು ಎಚ್ಚರಿಸಬೇಕು ಎಂಬುದಾಗಿ ಉಪನಿಷತ್ಕಾರರು ಹೇಳ್ತಾರೆ. ಶಾಪವನ್ನು ಕೊಡಲಿಕ್ಕಿಲ್ಲ. ಯಾಕೆ? ಒಳ್ಳೆಯ ಉತ್ತಮನಾಗಿರ್ತಕ್ಕಂಥವನಿಗೆ ಯಾವ ಕಾಲಕ್ಕೂ ಕೂಡ ಕೆಳಗಿರತಕ್ಕಂಥವರು ಅವರು ಶಾಪವನ್ನು ಅಥವಾ ಇನ್ನಿತರವಾಗಿರ್ತಕ್ಕಂತಹ ಆದೇಶವನ್ನು ಮಾಡುವಂತಹದ್ದು ಅದು ತಪ್ಪಾಗ್ತದೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಆ ಪರಬ್ರಹ್ಮನ ಪ್ರಾಪ್ತಿಯೋಗ್ಯರಾಗಿರ್ತಕ್ಕಂಥವರಿಗೆ ಸಾತ್ವಿಕರಿಗೆ ನಮ್ಮ ನಮಸ್ಕಾರ. ಯಾರು ಜ್ಞಾನಿಗಳಿದ್ದಾರೆ, ಯಾರು ಒಳ್ಳೆಯ ತಿಳಿದವರಿದ್ದಾರೆ ಅಂಥವರಿಗೆ ನನ್ನ ನಮಸ್ಕಾರಗಳು ಎಂಬುದಾಗಿ ಇಲ್ಲಿ ಒಳ್ಳೆಯ ಎಚ್ಚರಿಕೆಯನ್ನು ನೀಡುತ್ತಾರೆ. ಅದಕ್ಕೋಸ್ಕರವಾಗಿ ಯಾವ ಕಾಲಕ್ಕೂ ಕೂಡ ಒಬ್ಬ ಜ್ಞಾನಿಯನ್ನು ಯಾವ ಕಾಲದಲ್ಲೂ ಕೂಡ ಅವನನ್ನು ದೂಷಣೆ ಮಾಡಬಾರದು ಅಂತ ಇಲ್ಲಿ ಹೇಳ್ತಾರೆ ಉಪನಿಷತ್ಕಾರರು. ಮೋಕ್ಷಯೋಗ್ಯೋಪಿ ಅಸ್ತ್ವೇವಂ ಅತಿಥ್ಯುಮ್ನೋ ಭವೇತ್. ನೀನು ಒಳ್ಳೆಯ ಲೋಕವನ್ನು ಹೊಂದಲಿಕ್ಕೆ ಬೇಕಾಗಿರತಕ್ಕಂತಹ ಕರ್ಮವನ್ನು ಮಾಡಬೇಕು. ಒಂದು ವೇಳೆ ನೀನು ಆ ಲೋಕವನ್ನು ಹೊಂದಲಿಕ್ಕೆ ವಿರುದ್ಧವಾಗಿರತಕ್ಕಂತಹ ಕರ್ಮವನ್ನು ಮಾಡಿದರೆ ನೀನು ಚ್ಯುತನಾಗ್ತಿ, ನೀನು ಧರ್ಮಭ್ರಷ್ಟನಾಗ್ತಿ ಎಂಬುದಾಗಿ ಅಂಧಂತವಸ್ಸಿಗೆ ಹೋಗ್ಲಿಕ್ಕಿದ್ದವರಿಗೆ ಅವರಿಗೆ ಅದನ್ನು ಎಚ್ಚರಿಕೆಯನ್ನು ಹೇಳಬೇಕು. ಯಾರು ಉತ್ತಮ ಜ್ಞಾನಿಗಳಿದ್ದಾರೆ ಅಂಥವರನ್ನು ಯಾವ ಕಾಲಕ್ಕೂ ಕೂಡ ನಾವು ಅಂಥವರಿಗೆ ಕಿಂಚಿತ್ತೂ ಕೂಡ ಅಂಥವರಿಗೆ ನಾವು ಶಾಪಾದಿಗಳನ್ನಾಗಲಿ ಅಥವಾ ಯಾವುದನ್ನು ಕೂಡ ನೀಡಬಾರದು ಎಂಬುದಾಗಿ ಇಲ್ಲಿ ಹೇಳ್ತಾರೆ. ಅದಾದ ಮೇಲೆ ಮುಂದೆ ಉಪಾಸನೆಯ ನಿಂದನೆಯನ್ನು ಯಾಕೆ ನಾವು ನಿಷೇಧ ಮಾಡ್ತಾರೆ ಅಂತ ಕೇಳಿದರೆ ಅದಕ್ಕೆ ಉಪನಿಷತ್ತು ಹೇಳ್ತದೆ, ಅತಾತೋ ಅನುವ್ಯಾವಹಾರಾಃ
ಪ್ರಾಣೋ ವಂಶ ಇತಿ ವಿದ್ಯಾತ್ ಸಯೇನಂ ಪ್ರಾಣಂ ವಂಶಂ ಉಪವದೇತ್ ಶಕ್ನುವಂತಂ ಚೇನ್ಮನೇನ್ಯೇತಃ ಪ್ರಾಣಂ ವಂಶಂ ಸಮಾಧಾತ್ ಪ್ರಾಣಂ ಮಾ ವಂಶಂ ಸಂದದಂತಂ ನ ಶಕ್ನೋಷೀತ್ಯಾಹ. ಮುಂದೆ ಉಪನಿಷತ್ತು ಉಪಾಸಕನನ್ನು ಅನ್ಯ ವಿಷಯದಲ್ಲಿ ಯಾರು ಉಪಾಸನೆಯನ್ನು ಮಾಡ್ತಾನೆ ಅಂಥವನನ್ನು ಅನ್ಯ ವಿಷಯದಲ್ಲಿ ಅವನನ್ನು ನಿಂದನೆ ಮಾಡಿದಾಗ ಆ ಕೊಡತಕ್ಕಂತಹ ಉತ್ತರ ಅದನ್ನು ತಿಳಿಸಿದ ನಂತರ ಮುಂದೆ ಏನು ಹೇಳ್ತಾರೆ ಅಂತ ಕೇಳಿದ್ರೆ, ಉಪಾಸನೆಗೆ ಮಾಡತಕ್ಕಂಥವರು ಒಳ್ಳೆಯ ಜ್ಞಾನಿ ಅಂಥವರು ಆ ಉಪಾಸನಾ ವಿಷಯದಲ್ಲಿ ನಿಂದನೆಯನ್ನು ಮಾಡಿದಾಗ ಅದರ ಉತ್ತರವನ್ನು ಹೇಳ್ತಾರೆ. ಏನು ಅಂತಂದರೆ, ಭಗವಂತ ಅದೇ ರೀತಿಯಾಗಿ ಪ್ರಾಣದೇವರು ಇದು ಇವರಿಬ್ಬರೂ ಕೂಡ ಸರ್ವಾಧಾರಕರು. ಸರ್ವಾವಸ್ಥಾ ಪ್ರೇರಕಶ್ಚ. ಭಗವಂತ ಎಲ್ಲ ರೀತಿಯಾಗಿರ್ತಕ್ಕಂತಹ ಅವಸ್ಥೆ ಉಳ್ಳವನು ಮತ್ತು ಎಲ್ಲ ಕಡೆಗಳಿಂದಕೊಂಡು ಪ್ರೇರಣೆ ಮಾಡುವವನು. ಈರ ಪ್ರೇರಣೆ ಭಗವಂತ ಪ್ರೇರಣೆಯನ್ನೂ ಮಾಡ್ತಾನೆ, ಭಗವಂತ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಅನುಗ್ರಹಾದಿಗಳನ್ನು ಮಾಡ್ತಾನೆ. ಅದಕ್ಕೋಸ್ಕರವಾಗಿ ಉಪನಿಷತ್ತು ಹೇಳ್ತದೆ ಏನು ಅಂತಂದರೆ, ಚೇತ್ ಮನ್ಯೇತಃ, ಒಳ್ಳೆಯ ಪ್ರಾಣನನ್ನು ಅದೇ ರೀತಿಯಾಗಿ ಭಗವಂತನನ್ನು ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ರೀತಿಯಲ್ಲಿ ಅವನನ್ನು ಧ್ಯಾನ ಮಾಡಬೇಕು. ಅವನನ್ನು ತಿಳಿಯೋದಕ್ಕೋಸ್ಕರವಾಗಿ ತುಂಬ ಮಹತ್ವವನ್ನು ಕೊಡ್ತಾರೆ. ಹೀಗೆ ಹೇಳಿದ ನಂತರ ಅದಾದ ಮೇಲೆ ಮುಂದೆ ಈ ಉಪಾಸನೆ ಅದರಿಂದಾಗಿ ಏನಾಗ್ತದೆ ಅಂತ ಕೇಳಿದರೆ, ಈ ಉಪಾಸನೆಯಿಂದಾಗಿ ಭಗವಂತನ ಅನುಗ್ರಹ ಆಗುವುದಿಲ್ಲ ಅಂತ ಯಾರು ಹೇಳ್ತಾರೆ ಅವರಿಗೆ ವೇದಾದಿ ಉತ್ತಮಾಧಿಕಾರಿಗಳಲ್ಲಾಗಿದ್ದರೆ ಅವರಿಗೆ ಹೇಳಬೇಕು, ನೀನು ಉಪಾಸನೆಯನ್ನು ಮಾಡಬೇಕು. ಆದರೆ ನಿನಗೆ ಆಗುವುದಿಲ್ಲ ಅಂತ ಹೇಳಿಕೊಂಡು ಇನ್ನೊಬ್ಬರಲ್ಲೂ ಕೂಡ ಅಶಕ್ತತೆಯನ್ನು ಸಮರ್ಥನೆ ಮಾಡಬೇಡ. ವಾಸ್ತವಿಕವಾಗಿ ಭಗವಂತ ಪ್ರಾಣದೇವರು ಅವರೆಲ್ಲರೂ ಕೂಡ ಉಪಾಸನೆಗೆ ಯೋಗ್ಯ, ಅಥವಾ ಅವರಲ್ಲಿರತಕ್ಕಂಥ ಅಧಿಷ್ಠಾನದಲ್ಲಿ ಭಗವಂತನ ಚಿಂತನೆಯನ್ನು ಮಾಡಬೇಕು ಅಂತ ಅದು ಸಿದ್ಧ. ಸರ್ವಾಧಾರನಾಗಿರ್ತಕ್ಕಂಥ ಭಗವಂತನನ್ನು ಚೆನ್ನಾಗಿ ಉಪಾಸನೆ ಮಾಡಿದಾಗ ಆವಾಗ ಏನಾಗ್ತದೆ ಅಂತ ಕೇಳಿದರೆ, ಭಗವಂತನ ಸಾಕ್ಷಾತ್ಕಾರವಾಗ್ತದೆ. ಭಗವಂತನ ಸಾಕ್ಷಾತ್ಕಾರವಾಗಲಿಕ್ಕೋಸ್ಕರವಾಗಿ ಎಲ್ಲ ಉಳಿದಂತಹ ಅಧಿಷ್ಠಾನಗಳು, ಏನು ಬೇರೆ ಬೇರೆ ದೇವತಾಧಿಷ್ಠಾನಗಳು ಕೂಡ ಅತ್ಯವಶ್ಯಕನೇ. ದೇವತಾಧಿಷ್ಠಾನವನ್ನು ಚೆನ್ನಾಗಿ ತಿಳ್ಕೊಳ್ಬೇಕು. ದೇವತಾಧಿಷ್ಠಾನವನ್ನು ಯಾರು ಸರಿಯಾಗಿ ಅದನ್ನು ತಿಳ್ಕೊಳ್ತಾನೆ, ಅದನ್ನು ಯಾರು ಸರಿಯಾಗಿ ಅದನ್ನು ಹೇಳ್ತಾನೆ ಅಂಥವರಿಗೆ ಏನು ಹೇಳ್ತಾರೆ ಅಂತ ಕೇಳಿದರೆ, ಈ ಸರ್ವಾಧಾರಕತ್ವ ಎಂಬುದನ್ನು ಚಿಂತನೆ ಮಾಡ್ತಾರೆ. ಈ ಸರ್ವಾಧಾರಕತ್ವವನ್ನು ಉಪಾಸನೆ ಮಾಡಿ ತನ್ಮೂಲಕವಾಗಿ ಅವನಿಗೆ ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತದೆ ಅಂತ ಹೇಳ್ತಾರೆ. ಹೀಗೆ ಉಪನಿಷತ್ತುಕಾರರು ಭಗವಂತನ ಬಗ್ಗೆ ಹೇಳಿದ ನಂತರ ಮುಂದೆ ಏನು ಹೇಳ್ತಾರೆ ಅಂತ ಕೇಳಿದರೆ, ಯಾರನ್ನು ಬೇಕಾದರೂ ನಿಂದನೆ ಮಾಡಲಿ ಅಥವಾ ಕೋಪವನ್ನು ಭರಿಸಲಿ, ಅಥವಾ ಸಂಹಿತಾದಿ ದೇವತಾ ಜ್ಞಾನ ಉಳ್ಳವನು ಸಂಹಿತಾದಿ ಉಚ್ಚಾರಣವನ್ನು ಮಾಡ್ತಾ ಇದ್ರು ಅಥವಾ ಮಾಡದೇ ಇರ್ತಾ ಇದ್ರು, ಏನಿಟ್ಟರೂ ಕೂಡ ಆ ಶಾಪ ಅದು ಫಲಿಸ್ತದೆ. ಶಾಪ ಅದು ನಿಶ್ಚಯವಾಗಿಯೂ ಕೂಡ ಫಲಿಸ್ತದೆ. ಯಾಕೆ ಅಂತಂದರೆ, ಸಾತ್ವಿಕ ಸ್ವಭಾವನಾಗಿರ್ತಕ್ಕಂಥ ನಿಂದನೆ ಮಾಡಿದರೆ ಅವನಿಗೆ ಶಾಪವನ್ನು ಕೊಡುವುದು ಉತ್ತರ ಅಲ್ಲ. ಸಜ್ಜನ, ಸಾತ್ವಿಕ, ಜ್ಞಾನಿ ಅಂಥವನಿಗೇನೋ ಒಂದು ವೇಳೆ ಅಧ್ಯಯನ ಮಾಡತಕ್ಕಂಥವನೊಬ್ಬನಿದ್ದಾನೆ. ಅಂಥವನಿಗೆ ಬಂದು ನಿಂದನೆಯನ್ನು ಮಾಡಿದಾಗ ಅವನಿಗೆ ಶಾಪವನ್ನು ನೀಡಿ ಶಾಪವನ್ನು ನೀಡುವುದು ಒಂದು ಮಾರ್ಗ ಅಲ್ಲ. ಶಾಪವನ್ನು ನೀಡಬಾರ್ದು. ಮತ್ತು ಅವನಿಗೆ ಒಂದು ಎಚ್ಚರಿಕೆಯ ಮಾತನ್ನು ಹೇಳಬೇಕಂತೆ. ಏನು ಅಂತಂದರೆ, ನೀನು ಉತ್ತಮ ಲೋಕವನ್ನು ಹೊಂದುವಂಥ ಒಂದು ಏನಾದರೂ ಬಗೆ ಇದ್ದರೆ ಆ ಲೋಕದಿಂದ, ಆ ಒಳ್ಳೆಯ ಲೋಕವನ್ನು ಹೊಂದುವಂತಹ ವಿಷಯದಲ್ಲಿ ನೀನು ಚ್ಯುತನಾಗಿ ಬಿಡ್ತಿ. ಅದಕ್ಕೋಸ್ಕರವಾಗಿ ನೀನು ಈ ನಿಂದನೆಯನ್ನು ಮಾಡಬೇಡ ಎಂಬುದಾಗಿ ಅವನಿಗೆ ಶಿಕ್ಷಾರ್ಥವಾಗಿ ಹೇಳಬೇಕಂತೆ.
ಮತ್ತು ಬ್ರಹ್ಮಪ್ರಾಪ್ತಿ ಯೋಗ್ಯನು ಹರಿಯಾಜ್ಞೆಯನ್ನು ಉಲ್ಲಂಘನೆ ಮಾಡ್ತಾ ಇದ್ದರೆ ನಿಂದನೆ. ನಿನಗೆ ಉತ್ತಮ ಲೋಕದ ಪ್ರಾಪ್ತಿ ಉಂಟು, ಪ್ರಾಪ್ತಿ ಇರುವುದನ್ನು ನೀನು ಕಳೆದುಕೊಳ್ತೀ ಅಂತ ಹೇಳ್ತಾರೆ. ಮತ್ತು ನೀನು ಚ್ಯುತನಾಗಿ ಬಿಡ್ತಿ, ನಿನಗೆ ಪೂರ್ತಿ ನೀನು ಅಂಧಂತಮಸ್ಸಿಗೆ ಹೋಗ್ತಿ. ಈ ರೀತಿಯಾಗಿ ಅವನಿಗೆ ಶಾಪದ ರೀತಿಯಾಗಿರತಕ್ಕಂತಹ ಮಾತನ್ನು ಯಾವ ಕಾಲಕ್ಕೂ ಕೂಡ ಹೇಳಬಾರ್ದು, ಕೊಡಬಾರ್ದು ಎಂಬುದಾಗಿ ಎಚ್ಚರಿಕೆಯನ್ನು ನೀಡುತ್ತಾರೆ. ಅದಾದ ಮೇಲೆ ಮುಂದೆ ಉಪಾಸನೆ ಮಾಡಬೇಕು. ಈ ಉಪಾಸನೆಯನ್ನು ಮಾಡಬೇಕು ಅಂತ ಹೇಳಿದ ಮೇಲೆ ಭಗವಂತನ ರೂಪವನ್ನು ಎಲ್ಲ ಅದನ್ನು ಹೇಳ್ತಾರೆ. ಮುಂದೆ ವೇದದ ಅಥವಾ ಪರಮಾತ್ಮನ ವಿದ್ಯೆಗೆ ಪಾತ್ರಾಪಾತ್ರ ವಿವೇಕವನ್ನು ಹೇಳ್ತಾರೆ. ಯಾರು ಪಾತ್ರನು ಯಾರು ಅಪಾತ್ರನು ಅಂತ ಅದನ್ನು ಹೇಳ್ತಾರೆ. ಯಾಕೆ ಅಂತಂದರೆ ವೇದ ಎಲ್ಲರಿಗೂ ಕೂಡ ಲಭಿಸುವಂತಹದ್ದಲ್ಲ. ವೇದವನ್ನು ಅದು ಪಾತ್ರಾಪಾತ್ರ ನೋಡಬೇಕು. ಯಾಕೆ ಅಂತಂದರೆ ಅದನ್ನು ಮಾನಸ್ತೇನೇಭ್ಯ ಏವ ಅವಿದುರ್ಗಸ್ಪದೇ ನಿರಾಮಿಣೋ ನಪವೋ ಅನ್ಯೇಷು ಜಾಗೃತೋ ಯೇಷಾ ನೈತನ್ನಾಪರಂ ಕಿಂಚನೈಕಂ ಬ್ರಹ್ಮಣಸ್ಪದೇ ಬ್ರೂಹಿತೇಭ್ಯಃ ಕದಾಚಿತ್. ಉಪನಿಷತ್ತು ಆ ನಿತ್ಯದಮೋ ಯೋಗ್ಯ ಪೂರ್ಣಾನಂದ ಸ್ವರೂಪವನ್ನು ಹರಿಯನ್ನು ತುಚ್ಛೀಕರಿಸತಕ್ಕಂಥವರು, ಅವನ ದ್ವೇಷಿಗಳು, ವಿಷಯಾಸಕ್ತರಾಗಿರ್ತಕ್ಕಂಥವರು, ಮತ್ತು ಬ್ರಹ್ಮ ಸರ್ವೋತ್ತಮ ಅಲ್ಲ ಅಂತ, ಭಗವಂತ ಸರ್ವೋತ್ತಮ ಅಲ್ಲ ಅಂತ ಹೇಳುವಂಥದ್ದು. ಇನ್ನು ಅಷ್ಟು ಮಾತ್ರವಲ್ಲದೆ ಪರಮಾತ್ಮನ ಇಲ್ಲ ಅಂತ ನಾಸ್ತಿಕ್ಯವಾದವನ್ನು ಹೇಳುವಂತಹದ್ದು, ಅಥವಾ ನಿರ್ಗುಣವಾಗಿರತಕ್ಕಂತಹ ಪರಬ್ರಹ್ಮ ನಿರ್ಗುಣ, ಮತ್ತು ಅವನ ಅಧೀನಕ್ಕೆ ಒಳಪಡತಕ್ಕಂತಹ ಜಗತ್ತು ಇಲ್ಲ, ಒಟ್ಟು ಎಲ್ಲವೂ ಇಲ್ಲ, ಎಲ್ಲ ಜಗತ್ತುಗಳು ಇಲ್ಲ ಅಂತ ಹೇಳೋದು. ಮತ್ತು ಪರಮಾತ್ಮನಲ್ಲಿ ನಿರ್ಗುಣ್ಯದ ಉಪಾಸನೆ. ಅದಾದ ಮೇಲೆ ಪರಮಾತ್ಮನಲ್ಲಿ ನಮ್ಮಂತೇನೆ ಅವನು ದುಃಖಾದಿಗಳುಳ್ಳವನು, ನಿತ್ಯ ಪೂರ್ಣಾನಂದ ಸ್ವರೂಪ ಅಲ್ಲ. ಹೀಗೆ ವಿಚಿತ್ರವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿರ್ತಕ್ಕಂಥವನು ಅವನು ಏನಾಗ್ತದೆ ಅಂತ ಕೇಳಿದರೆ, ಆವಾಗ ಆ ಒಂದು ಮಾತ್ರ ವಸ್ತು ಕಣ್ಣಿಗೆ ಕಾಣತಕ್ಕಂತಹ ಜಗತ್ತು ಅದರ ನಿರ್ವಚನೀಯ. ಒಂದು ನಿರ್ಗುಣವಾಗಿರತಕ್ಕಂಥ ವಸ್ತು ಉಂಟು, ಅದು ಬ್ರಹ್ಮ. ಬ್ರಹ್ಮನಿದ್ದಾನೆ. ಆ ಬ್ರಹ್ಮ ಯಾಕಿದ್ದಾನೆ ಅಂತ ಕೇಳಿದ್ರೆ ನಿರ್ಗುಣ ಸ್ವರೂಪಿನಾಗಿದ್ದಾನೆ. ಅವನಲ್ಲಿ ಕಿಂಚಿತ್ತೂ ಗುಣಗಳಿಲ್ಲ ಎಂಬುದಾಗಿ ಹೇಳೋದು. ಅದಾದ ಮೇಲೆ ಇದೊಂದು ನಿರ್ಗುಣದ ಉಪಾಸನೆ. ಅದಾದ ಮೇಲೆ ಮುಂದೆ ಅವನು ನಮ್ಮಂತೇನೆ ಅಂತ ಹೇಳುವಂತಹದ್ದು. ಹೀಗೆ ವಿಚಿತ್ರವಾಗಿರತಕ್ಕಂತಹ ರೀತಿಯಲ್ಲಿ ಯಾರು ಪ್ರಚಾರವನ್ನು ಮಾಡುತ್ತಾರೆ ಇಂಥವರಿಗೆ ಏನಾಗ್ತದೆ ಅಂತ ಕೇಳಿದರೆ, ವೇದಪತಿಯಾಗಿರ್ತಕ್ಕಂತಹ ಮುಖ್ಯಪ್ರಾಣ ಅವನಲ್ಲೇ ನಿಷ್ಕಾಮ ಕರ್ಮವನ್ನು ಮಾಡುತ್ತಾ ಭಕ್ತಿಪೂರ್ವಕವಾಗಿ ಭಗವಂತನ ಉಪಾಸನೆಯಲ್ಲಿ ನಿರತರಾಗಿ, ಮತ್ತು ಭಗವಂತನಿಗಿಂತ ಬೇರೆ ಉತ್ತಮನೂ ಇಲ್ಲ, ಯಾರೂ ಇಲ್ಲ ಎಂಬುದಾಗಿ, ಮತ್ತು ಎಲ್ಲರಿಗೂ ಕೂಡ ನಿಯಾಮಕನಾಗಿ, ದೇವತಾ ನಿಯಾಮಕನಾಗಿ, ಇತರ ಎಲ್ಲರನ್ನೂ ಕೂಡ ನಿಯಾಮಕನಾಗಿ ಯಾರು ಚಿಂತನೆ ಮಾಡ್ತಾನೆ ಅಂಥವರಿಗೆ ನನ್ನನ್ನು ಉಪದೇಶವನ್ನು ಮಾಡು. ಅಂದರೆ ಭಗವಂತನ ಬಗ್ಗೆ ಯಾರು ತಿಳ್ಕೊಳ್ಬೇಕು ಅಂತ ಕೇಳಿದರೆ, ಈ ನಿರ್ಗುಣದ ಉಪಾಸನೆ, ನಾಸ್ತಿಕ್ಯವಾದ ಅಥವಾ ಭಗವಂತನಲ್ಲಿ ವಿಶ್ವಾಸ ಇಲ್ಲದವರು, ಇವರು ಯಾವ ಕಾಲಕ್ಕೂ ಕೂಡ ಅವರು ಭಕ್ತಿಗೆ ಯೋಗ್ಯರಾಗುವುದಿಲ್ಲ. ಮತ್ತು ಭಗವಂತನ ಭಕ್ತಿಗೆ, ಭಗವಂತನ ವ್ಯವಸ್ಥೆಗೆ ಯೋಗ್ಯರು ಯಾರು ಅಂತ ಕೇಳಿದರೆ, ಅದಕ್ಕೆ ಕೊಟ್ಟಿರತಕ್ಕಂತಹದ್ದು ಈ ವ್ಯವಸ್ಥೆ. ಯಾರನ್ನ? ಈ ಭಗವಂತನನ್ನು ತಿಳ್ಕೊಳ್ಳುವವರು, ಭಗವಂತನ ಉಪಾಸನೆಯನ್ನು ಮಾಡುವವರು, ಭಗವಂತನ ಬಗ್ಗೆ ಚೆನ್ನಾಗಿ ಅದನ್ನು ಹೇಳತಕ್ಕಂಥವರು, ಇವರುಗಳು ಒಳ್ಳೆಯ ರೀತಿಯಲ್ಲಿ ತಿಳ್ಕೊಳ್ತಾರೆ. ಇವರು ಮುಕ್ತಿಯೋಗ್ಯರು. ಇನ್ನು ಯಾರು ಭಗವಂತನನ್ನು ನಿರ್ಗುಣೋಪಾಸನೆ ಇವರೆಲ್ಲ ಈ ರೀತಿಯಾಗಿರ್ತಕ್ಕಂಥ ವಾಮಮಾರ್ಗದಲ್ಲಿರ್ತಾರೆ, ಅವರು ಯಾವ ಕಾಲಕ್ಕೂ ಕೂಡ ಭಗವದುಪಾಸನೆಗೆ ಅರ್ಹರಲ್ಲ ಎಂಬುದಾಗಿ ಈ ಉಪನಿಷತ್ತು ನಮಗೆ ತಿಳಿಸಿಕೊಡುತ್ತದೆ. ಐಕಾತ್ಮ್ಯಂ ನ್ಯಾಮೇದಿದಂ ಕಿಂಚ ಬ್ರೂಯುರೈ ಅನೈಪುಣಾ
ಭಗವಂತನನ್ನು ಯಾರಲ್ಲ ಅಂತ ಕೇಳಿದರೆ ಅವನು ಹನ್ನೊಂದು ತಮಸ್ಸಿಗೆ ಹೋಗಲಿಕ್ಕೆ ಯೋಗ್ಯರು. ಅವರು ಶಾಸ್ತ್ರ ಕಳ್ಳರು. ಅಂದರೆ ಶಾಸ್ತ್ರ ಕಳ್ಳರು ಅಂತ ಹೇಳಿದರೆ ಶಾಸ್ತ್ರದಲ್ಲಿ ಯಾವುದು ಇಲ್ಲವೋ ಅಥವಾ ಶಾಸ್ತ್ರ ವಿರುದ್ಧವಾಗಿರತಕ್ಕಂತಹದ್ದು ಏನು ವ್ಯವಸ್ಥೆ ಇದೆಯೋ ಅದನ್ನು ಹೇಳೋದು. ಶಾಸ್ತ್ರ ವಿರುದ್ಧವಾಗಿರತಕ್ಕಂತಹದ್ದು ಯಾವುದು? ಭಗವಂತನನ್ನು ಇಲ್ಲ ಅಂತ ಹೇಳೋದು, ಭಗವಂತನನ್ನು ಗುಣಪೂರ್ಣ ಅಲ್ಲ ಅಂತ ಹೇಳೋದು, ಅಥವಾ ಹೀಗೆ ವಿರುದ್ಧವಾಗಿರತಕ್ಕಂತಹ ತಮಗೆ ಮನಸ್ಸಿಗೆ ಬಂದ ರೀತಿಯಲ್ಲಿ ತಾವು ಇರುವಂಥವರು. ಅದಾದ ಮೇಲೆ ಇವರು ಕಳ್ಳರು ಅಂತ. ಇನ್ನು ಕಾಮಕ್ರೋಧಾದಿಗಳಿಗೆ ಬಲಿಯಾದವರು, ಕಾಮ ಕ್ರೋಧ ಒಳಗಿನಿಂದ ಅತಿಯಾಗಿ ತುಂಬಿಸಿಕೊಂಡವರು, ಅವರು ಕೂಡ ಅಯೋಗ್ಯರು. ಇನ್ನು ಒಳ್ಳೆಯ ಜ್ಞಾನವನ್ನು ಭಗವಂತನಲ್ಲಿ ಗುಣಸ್ವರೂಪವನ್ನು ಒಪ್ಪಿಕೊಳ್ಳುವುದು, ಗುಣಧರ್ಮಗಳನ್ನು ಒಪ್ಪಿಕೊಳ್ಳುವುದು, ಭಗವಂತನಿಗೆ ಪ್ರಾಕೃತವಾಗಿರತಕ್ಕಂಥ ಶರೀರಾದಿಗಳು ಇಲ್ಲ ಅಂತ ಒಪ್ಪಿಕೊಳ್ಳುವಂತಹದ್ದು, ಇದನ್ನು ಚಿಂತನೆ ಮಾಡುವಂತಹದ್ದು, ಇದೆಲ್ಲ ಯಾರು ತಿಳ್ಕೊಳ್ತಾನೆ, ಇದನ್ನು ಯಾರು ಚೆನ್ನಾಗಿ ಅಧ್ಯಯನ ಮಾಡ್ತಾನೆ ಅಂಥವನಿಗೆ ಭಗವಂತ ಸಿಗ್ತಾನೆ ಎಂಬುದಾಗಿ ಮೋಘಾಶ ಮೋಘಕರ್ಮಾಣ ಮೋಘಜ್ಞಾನ ವಿಚೇತಸ ರಾಕ್ಷಸೀಂ ಆಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತ ಅಂತ ಇದು ಕೃಷ್ಣನ ಮಾತು. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರತಕ್ಕಂತಹ ಮಾತು ಏನು ಅಂತ ಕೇಳಿದರೆ, ಅವಜಾನಂತಿ ಮಾಮ್ಮಾಡು ಮೂಢ ಮಾನುಷೀಂ ತನುಮಾಶ್ರಿತಂ ಪರಂಭಾವಂ ಅಜಾನಂತಹ ಮಮಂಭೂತ ಮಹೇಶ್ವರಂ. ನನ್ನನ್ನು ಮೂಢರು ಏನು ಕೇಳಿದರೆ ಅವರು ಯಥಾರ್ಥವಾಗಿರ್ತಕ್ಕಂಥ ಜ್ಞಾನ ಅಂತೂ ಇಲ್ಲವೇ ಇಲ್ಲ. ಯಾಕೆ? ಅವರು ತಿಳ್ಕೊಂಡದ್ದೇ ಸರಿಯಾದದ್ದು ಎಂಬಂಥ ಭ್ರಮೆಯಲ್ಲಿರ್ತಾರೆ. ತಾನು ತಿಳ್ಕೊಂಡದ್ದೇ ಒಳ್ಳೆಯದು, ತಾನು ತಿಳ್ಕೊಂಡಿರತಕ್ಕಂತಹದ್ದೇ ಒಂದು ದೊಡ್ಡದು ಅಂತ ಈ ರೀತಿಯಾಗಿ ತಿಳ್ಕೊಂಡಿರತಕ್ಕಂಥವರು. ಅವಜಾನಂತಿ ಮೂಢ ಮಾನುಷೀಂತ ನಿವಾಸಿತ. ನಾನು ಮನುಷ್ಯ ರೂಪವನ್ನು ತಾಳಿಕೊಂಡು ಬಂದಾಗ, ಮನುಷ್ಯ ರೂಪನಾಗಿ ನಾನು ಜಗತ್ತಿಗೆ ಬಂದಾಗ ಅವರು ಏನು ತಿಳ್ಕೊಳ್ತಾರೆ ಅಂತ ಕೇಳಿದರೆ, ನಾನು ಒಬ್ಬ ಮನುಷ್ಯ, ನನ್ನ ಭಗವಂತ ನಮ್ಮಂತೇನೇ ಮನುಷ್ಯ, ಅವನಿಗೂ ಕೂಡ ನಮ್ಮಂತೆ ಈ ಪ್ರಕೃತಿಯ ಬಂಧನಗಳಿದೆ, ಅಥವಾ ಇನ್ನಿತರವಾಗಿರತಕ್ಕಂತಹ ದೋಷಗಳಿದೆ, ಅಥವಾ ಎಲ್ಲ ನಮ್ಮ ಹಾಗೇನೆ ಅಂತ ಅವರನ್ನು ಚಿಂತನೆ ಮಾಡ್ತಾರೆ. ಆದರೆ ವಾಸ್ತವಿಕವಾಗಿ ಭಗವಂತನನ್ನು ಹೇಗೆ ತಿಳ್ಕೊಳ್ಬೇಕು, ಭಗವಂತನ ಸ್ವರೂಪ ಏನು, ಭಗವಂತನ ಚಿಂತನೆ ಏನು, ಭಗವಂತನ ಶಕ್ತಿ ಏನು, ಇದೆಲ್ಲವನ್ನೂ ಕೂಡ ತಿಳ್ಕೊಂಡು ಯಾರು ಉಪಾಸನೆ ಮಾಡ್ತಾರೆ, ಅವಜಾನಂತಿ ಪರಂಭಾವಮಜಾನಂತಹ ಪರಂಭಾವಂ, ನನ್ನ ಒಳಗಿರತಕ್ಕಂತಹ ಶ್ರೇಷ್ಠವಾಗಿರತಕ್ಕಂತಹ ಒಳಗಿನ ಆ ತತ್ವವನ್ನು ತಿಳ್ಕೊಳ್ಳದೆ ಮಮಭೂತ ಮಹೇಶ್ವರಂ, ನಾನು ಒಬ್ಬ ಈ ಪ್ರಾಕೃತಿಕವಾಗಿರತಕ್ಕಂತಹ ಸಂಬಂಧದಲ್ಲಿ ಉಳ್ಳವನು, ಪ್ರಾಕೃತಿಯಲ್ಲಿ ಒಬ್ಬನು ಅಂತ ಎಂಬಂತಹ ಒಂದು ಚಿಂತನೆಯಲ್ಲಿರ್ತಾರೆ. ಅದಾದ ಮೇಲೆ ಮೋಘಾಶ ಮೋಘಕರ್ಮಾಣ ಮೋಘಜ್ಞಾನ ವಿಚೇತಸ ಪರಂ ರಾಕ್ಷಸೀ ಮಾಸುರೀಂ ಚೈವ ಮೋಹಿನಿ ಪ್ರಕೃತಿ ಮೋಹಿನೀಂ ಶ್ರಿತಾ ಹೇಳ್ತಾರೆ. ಭಗವಂತ ವಾಸ್ತವಿಕವಾಗಿ ಅವನಿಗೆ ಆರಾಮ, ರಾಮ ಅಂತ ಹೇಳಿದರೆ ಆರಾಮ, ಭಗವಂತ ಆರಾಮ, ರಾಮ ಸ್ವರೂಪದ ವ್ಯವಸ್ಥೆ ಹಾಗೆ ಇಡೀ ಜಗತ್ತಿಗೆ ಆರಾಮವನ್ನು ಕೊಟ್ಟಿರತಕ್ಕಂತಹದ್ದು. ಅಂತಹ ಭಗವಂತನನ್ನು ಆನಂದ ರೂಪನನ್ನು ನನ್ನಂತೆಯೇ ಜೀವ, ಅದಾದ ಮೇಲೆ ಮಾನವ ಶರೀರ, ಆಮೇಲೆ ತಾಮಸ ಪ್ರಕೃತಿ, ಈ ಎಲ್ಲ ಭಾವನೆಯಲ್ಲಿರ್ತಾರಲ್ವ ಅವರಿಗೆ ಅವರು ಮಾಡತಕ್ಕಂತಹದ್ದು ಏನೆಲ್ಲ ಇದೆ ಕೇಳಿದರೆ ಅವರಿಗೆ ಪರಲೋಕದ ಆಸೆಯೂ ಕೂಡ ವ್ಯರ್ಥ. ಯಾಕೆ? ಅವರಿಗೆ ಪರಲೋಕದ ವ್ಯವಸ್ಥೆ ಸಿಗೋದೇ ಇಲ್ಲ. ಮಾಡತಕ್ಕಂತಹ ಕರ್ಮಗಳೆಲ್ಲವೂ ಕೂಡ ಅದು ಏನೋ ಒಂದು ವ್ಯವಸ್ಥಿತವಾಗಿರತಕ್ಕಂತಹ ರೀತಿಯಲ್ಲಿರುವುದಿಲ್ಲ, ಅವ್ಯವಸ್ಥಿತವಾಗಿರತಕ್ಕಂತಹ ರೀತಿಯಲ್ಲಿರ್ತದೆ. ಅದಾದ ಮೇಲೆ ಇನ್ನು ಯಜ್ಞಾದಿ ಸತ್ಕರ್ಮಗಳು ಅದೂ ವ್ಯರ್ಥ, ಯಜ್ಞಾದಿಗಳು ಕೂಡ ಯಾವುದಕ್ಕೂ ಪ್ರಯೋಜನ ಇಲ್ಲ. ಇನ್ನು ಅವರು ಏನಾದರೂ ಜ್ಞಾನ ಸಂಪಾದನೆಯನ್ನು ಮಾಡಿದರೆ ಅದೂ ಕೂಡ ವ್ಯರ್ಥ. ಯಾಕೆ? ಆ ಜ್ಞಾನದ ಹಿಂದೆ ಏನಿದೆ, ಜ್ಞಾನ ಯಾಕೆ ಬೇಕು, ಜ್ಞಾನದ ಸ್ವರೂಪ ಯಾರ್ದು, ಜ್ಞಾನ ಪ್ರತಿಪಾದಕನಾಗಿರ್ತಕ್ಕಂತಹ ಭಗವಂತ ಎಂಥವನು, ಎಲ್ಲವನ್ನು ನಿಜವಾಗಿ ತಿಳ್ಕೊಳ್ಬೇಕು. ಇದನ್ನು ತಿಳ್ಕೊಂಡು ಇದನ್ನು ಯಾರು ಚೆನ್ನಾಗಿ ಅದನ್ನು ಉಪಾಸನೆಯನ್ನು ಮಾಡ್ತಾನೆ,
ಅಂಥವನಿಗೆ ಏನಾಗ್ತದೆ ಅಂತ ಕೇಳಿದರೆ ಭಗವಂತ ಕಾಣಿಸ್ತಾನೆ. ಅದಕ್ಕೋಸ್ಕರವಾಗಿ ಇವರೆಲ್ಲರೂ ಆಸುರಿ ಸ್ವಭಾವದವರು ಅಂತ. ಅಂದರೆ ಈ ತಾವು ಮಾಡುವಂತಹ ಕರ್ಮವನ್ನು ಭಗವಂತನಿಗೆ ಅರ್ಪಿಸದೆ ತಾವು ಮಾಡಿದ್ದೇ ಶ್ರೇಷ್ಠ ಅಂತ ಜ್ಞಾನದಲ್ಲಿ ಬೀಗುತ್ತಾ ಇರುವವರು, ವಾಸ್ತವಿಕವಾಗಿ ಕಿಂಚಿತ್ತೂ ಕೂಡ ಜ್ಞಾನದ ಹಿನ್ನೆಲೆ ಇರುವುದಿಲ್ಲ, ಅಥವಾ ಆ ವ್ಯವಸ್ಥೆಯ ಬಗ್ಗೆ ಏನೂ ಕೂಡ ತಿಳ್ಕೊಂಡಿರುವುದಿಲ್ಲ. ತಾವು ಏನು ಮನಸ್ಸಲ್ಲಿ ಉಂಟು ಅದನ್ನು ತಾವು ಒದರ್ತಾ ಇರ್ತಾರೆ ಅಷ್ಟು. ಅಂಥವರಿಗೆ ಏನಾಗ್ತದೆ ಕೇಳಿದರೆ ರಾಕ್ಷಸೀ ಮಾಸುರಿ ಚೈವ, ಅಂಥವರು ಮಾಡತಕ್ಕಂತಹ ಎಲ್ಲವೂ ಕೂಡ ವ್ಯರ್ಥ. ಗೀತಾಂ ದೃಷ್ಟಿಂ ಅವಷ್ಟಭ್ಯ ನಷ್ಟಾತ್ಮಾನೋ ಅಲ್ಪಬುದ್ಧಯ ಪ್ರಭವಂತಿ ಉಗ್ರಕರ್ಮಾಣ ಕ್ಷಯಾಯ ಜಗತೋ ಹಿತಾಃ ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ ಅಸತ್ಯಂ ಅಪ್ರತಿಷ್ಠಂತೆ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೇತುಕಂ. ಇದೆಲ್ಲವೂ ಕೂಡ ಏನಂತ ಹೇಳಿದರೆ ಭಗವಂತನನ್ನು ಅಸತ್ಯಂ ಅಪ್ರತಿಷ್ಠಂತೆ, ಭಗವಂತ ಅಸತ್, ಭಗವಂತ ಅಪ್ರತಿಷ್ಠ, ಇದೆಲ್ಲ ಒಂದು ವಾದ. ಮತ್ತು ಜಗದಾಹುರನೀಶ್ವರಂ, ಜಗತ್ತು ಅನೀಶ್ವರ, ಜಗತ್ತಿಗೆ ಈಶ್ವರ ಇಲ್ಲ. ಜಗತ್ತಿಗೆ ಈಶ್ವರ ಇಲ್ಲ ಅಂದರೆ ಯಾರಿಲ್ಲ? ಜಗತ್ತನ್ನು ಪಾಲನೆ ಮಾಡತಕ್ಕಂತಹ ಒಬ್ಬ ಈಶ್ವರ ಸ್ವಾಮಿ ಅವನಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅಸತ್ಯಂ ಜಗದ ಅಪರಸ್ಪರ ಸಂಭೂತಂ. ಮತ್ತು ಇದೆಲ್ಲ ಹೇಗೆ ಆಯಿತು ಕೇಳಿದರೆ, ಜಗತ್ತು ಹೇಗಾಯಿತು ಕೇಳಿದರೆ ಇದು ಒಟ್ಟು ಏನೋ ಒಂದು ಆಯಿತು. ಇದು ಮಹತ್ತತ್ವ, ಅಹಂಕಾರತತ್ವ, ಮತ್ತು ಈ ಒಂದು ವ್ಯವಸ್ಥಿತವಾಗಿರತಕ್ಕಂಥ ನಿಜವಾಗಿ ಮೂಲ ಪ್ರಕೃತಿಯಿಂದಾಗಿ ಅಹಂಕಾರತತ್ವ, ಬುದ್ಧಿತತ್ವ, ಮನಸ್ತತ್ವ, ಇದು ಜಗತ್ತಿನ ಉತ್ಪತ್ತಿ ಕ್ರಮ. ಜಗತ್ತಿನ ಉತ್ಪತ್ತಿ ಕ್ರಮವನ್ನು ತಿಳ್ಕೊಳ್ಳದೆ ಮತ್ತೆ ಏನು ಕೇಳಿದರೆ ಅದೆಲ್ಲ ಹೇಗಾಯಿತು, ಇದು ಹೇಗೋ ಆಯಿತು, ಇದ್ದಕ್ಕಿದ್ದಾಗಾಯಿತು, ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಬ್ಬ ಭಗವಂತ ಬೇಡ, ಭಗವಂತ ಇಲ್ಲ ಅಂತ ಹೇಳಿಕೊಂಡು ತಮ್ಮದೇ ವಾದವನ್ನು ಮಂಡನೆ ಮಾಡ್ತಾ ಇರ್ತಾರೆ. ಅಂಥವರಿಗೆ ಏನು ಹೇಳ್ತಾರೆ ಅಂತ ಕೇಳಿದರೆ ಇದು ಎಲ್ಲ ವ್ಯರ್ಥವಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಭಗವಂತನನ್ನು ಮತ್ತು ಗೀತಾಂ ದೃಷ್ಟಿಮವಷ್ಟಭ್ಯ, ಇವರು ಈ ಚಿಂತನೆಯಲ್ಲಿದ್ದವರು ಕೂಡ ಅಲ್ಪಬುದ್ಧಯ, ಅವರು ಅಲ್ಪವಾಗಿರತಕ್ಕಂಥ ಬುದ್ಧಿಯುಳ್ಳವರು ಅಂತ ಅವರನ್ನು ಹೇಳ್ತಾರೆ. ಅವರ ಬುದ್ಧಿಯೂ ಕೂಡ ಅಲ್ಪ, ಸೀಮಿತ ಅಂತ ಹೇಳ್ತಾರೆ. ಮತ್ತು ಪ್ರಭವಂತಿ ಉಗ್ರಕರ್ಮಾಣ, ತಾವು ಮಾಡತಕ್ಕಂತಹ ಕರ್ಮಾಂಗದಿಂದಾಗಿ ಅದೊಂದು ರೀತಿಯಾಗಿ ಉಗ್ರಕರ್ಮ, ಅದು ಕ್ಷಯಾಯ ಜಗತೋ ಹಿತ, ಜಗತ್ತಿಗೆ ಒಳ್ಳೆಯದನ್ನು ಮಾಡುವುದಿಲ್ಲ, ಮತ್ತು ಜಗತ್ತಿಗೆ ನಾಶವನ್ನು ಮಾಡುವಂತಹದ್ದಪ್ಪ. ಜಗತ್ತಿನ ಇವರ ಈ ಏನು ಚಿಂತನೆಯಿಂದಾಗಿ ಅದು ಏನಾಗ್ತದೆ ಕೇಳಿದರೆ ಜಗತ್ತಿನ ನಾಶಕ್ಕೆ ಒಂದು ನಾಂದಿಯಾಗಿ ಇರುತ್ತದೆ. ಅದಕ್ಕೋಸ್ಕರವಾಗಿ ಈ ಜಗತ್ತಿನ ತಿಳಿದುಕೊಳ್ಳತಕ್ಕಂತಹ ಬಗೆಯನ್ನು ಯಥಾರ್ಥವಾಗಿ ಚೆನ್ನಾಗಿ ತಿಳ್ಕೊಳ್ಳಬೇಕು ಎಂಬುದಾಗಿ ನಮಗೆ ಉಪನಿಷತ್ತುಕಾರರು ನಮ್ಮನ್ನು ಎಚ್ಚರಿಸ್ತಾರೆ. ನಮಗೆ ಭಗವಂತನ ಬಗ್ಗೆ ತಿಳ್ಕೊಳ್ಳಬೇಕು ಅಂತಲೇ ನಮಗೆ ಅನಿಸೋದೇ ಇಲ್ಲ. ಯಾಕೆ ಕೇಳಿದರೆ ಭಗವಂತನನ್ನು ಒಂದು ತಿಳ್ಕೊಳ್ಬೇಕು ಅಥವಾ ಭಗವಂತನ ಬಗ್ಗೆ ಕೇಳಬೇಕು, ಇದರ ಗೋಜಿಗೆ ಹೋಗೋದಿಲ್ಲ. ನಮಗೆ ಭಗವಂತನ ಬಗ್ಗೆ ಬೇಡವೇ ಬೇಡ. ಭಗವಂತನನ್ನು ತಿಳ್ಕೊಂಡ್ರೆ ತಾನೆ, ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹೋಗೋದು ಬೇಡ. ಯಾಕೆ ಬೇಕು ಭಗವಂತ? ಯಾರು ರಾಮ, ಯಾರು ಕೃಷ್ಣ? ಬೇಡ, ಎಲ್ಲವೂ ನಾನೇ, ನನ್ನದೇ, ಜೀವನದ್ದೇ ಎಲ್ಲ. ಜೀವ ಮಾಡ್ತಾನೆ, ಜೀವನೇ ಎಲ್ಲವನ್ನೂ ಕೂಡ ಮಾಡ್ತಾನೆ ಅಂತ ಹೇಳಿಕೊಂಡು ಅದನ್ನೇ ನಾವು ಒಪ್ಪಿಕೊಳ್ಳುವಲ್ವ. ಈ ದೇವರು, ಈ ಭಗವಂತ, ಅದನ್ನು ಒಪ್ಪಿಕೊಂಡು ಯಾಕೆ ಬೇಕಪ್ಪ ಅಂತ ಕೇಳಿದರೆ ಹೇಳ್ತಾನೆ, ಹಾಗಲ್ಲ. ಈಶ್ವರೋಹಂ ಅಹಂ ಭೋಗಿ ದಿದ್ದೋಹಂ ಬಲವಾನ್ ಸುಖಿ. ಒಂದು ರೀತಿಯಾಗಿ ಈಶ್ವರೋಹಂ, ನಾನೇ ಈಶ್ವರ, ಅಹಂ ಭೋಗಿ, ನಾನೇ ಭೋಗಾದಿಗಳನ್ನುಳ್ಳವನು, ಮತ್ತು ಸಿದ್ಧ ಅಹಂ, ನಾನು ಎಲ್ಲವನ್ನೂ ಮಾಡಲಿಕ್ಕೆ ಸಾಮರ್ಥ್ಯವುಳ್ಳವನು, ಮತ್ತು ನಾನು ಬಲವಾನ್, ನನಗೆ ಬಲಾದಿಗಳು ಎಲ್ಲವೂ ಇದೆ. ಹೀಗೆ ಒಂದು ರೀತಿಯಾಗಿ
ಎಲ್ಲ ತನ್ನದೇ ವಾದವನ್ನು ಮುಂಡು ವಾದವನ್ನು ಅವನು ಹೇಳ್ತಾ ಇರ್ತಾನೆ. ಅಂಥವನಿಗೆ ಉಪನಿಷತ್ತು ಎಚ್ಚರಿಸ್ತಾ ಇರುತ್ತೆ. ಇದು ಇಂಥವರಿಗೆ ವೇದಗಳಾಗಲಿ ಪುರಾಣಗಳಾಗಲಿ ಇವರಿಗೆ ಅಲ್ವೇ ಅಲ್ಲ. ಯಾಕೆ ಅಂತ ಕೇಳಿದರೆ ಇದು ಯಾರು ಜ್ಞಾನಿ ತಿಳ್ಕೊಳ್ಬೇಕು ಅಂತ ಇರತಕ್ಕಂಥವನು ಅಂಥವರಿಗೆ ಹೇಳ್ತಾನೆ. ವಿದ್ಯಾಭಿಮಾನಿಗಳು ಹೇಳ್ತಾರಂತೆ, ವಾಯು ಗಾಯಂ ವಿದ್ಯಾದಮಾದಾದ್ಯ ಸರ್ವಾದಾಂ ಪದಿಮೋಚಿರೆ ಏನೇಭ್ಯ ಮೈವನೋ ಬ್ರೂಹಿ ಬ್ರೂಹ್ಯತೋ ವೈಷ್ಣವೇಶು ಚ. ನನ್ನನ್ನು ಕಳ್ಳರಿಗೆ ಕೊಡಬೇಡ ಅಂತ ಹೇಳ್ತಾರೆ. ಏನು ಕಳ್ಳರು ಅಂತ ಕೇಳಿದರೆ, ಯಾರು ಕಳ್ಳರು ಅಂತ ಹೇಳಿದರೆ ಕಳ್ಳತನ ಶಬ್ದಕ್ಕೆ ಕಳ್ಳತನವನ್ನು ಮಾಡಿದವನು ಅಂತ ಅರ್ಥ ಅಲ್ಲ. ಮತ್ತು ಯಾರು ವೇದಗಳಿಗೆ ಉಪನಿಷತ್ತುಗಳಿಗೆ ತನ್ನ ಇಷ್ಟ ಬಂದ ಹಾಗೆ ಅರ್ಥವನ್ನು ಹೇಳುವವನು, ಆಚಾರ್ಯರು ಅರ್ಥವನ್ನು ಕೊಟ್ಟಿದ್ದಾರೆ ಮಾಡಿದ್ದಾರೆ, ಭಾಷ್ಯಕಾರರು ಅರ್ಥವನ್ನು ಮಾಡಿದ್ದಾರೆ, ಅಥವಾ ಇದು ಏನಾಗ್ತದೆ ಅಂತ ಕೇಳಿದರೆ ನಮ್ಮ ವ್ಯವಸ್ಥೆ ನಮಗೆ ಪುರಾಣಗಳು ಶುಕ್ಲಾಂಬರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಅಂತ ವಾಕ್ಯ ಓದುದು, ಅದಕ್ಕೆ ಅರ್ಥ ಏನು ಅಂತ ಕೇಳಿದರೆ ಅದರ ಅರ್ಥ ನಮಗೆ ಹೇಳಲಿಕ್ಕೆ ಗೊತ್ತಿರುವುದಿಲ್ಲ. ಅರ್ಥ ನಾವು ಹೇಳಿದ್ದೆ, ಅರ್ಥ ಕುಂತಿಯ ಪುತ್ರ ವಿನಾಯಕನು ಅಂತ ಹೇಳಿಕೊಂಡು ಏನೇನೋ ಅಸಂಬದ್ಧವಾಗಿ ನಾವು ಹೇಳ್ತಾ ಇರ್ತೇವೆ. ಏನೋ ವಾಕ್ಯ ಇರುವಂತಹದ್ದು, ಏನೋ ವಾಕ್ಯಕ್ಕೆ ಹೇಳಬೇಕಾದಂತಹ ಅರ್ಥವನ್ನೇ ಇರುವಂತಹದ್ದು, ಆ ಅರ್ಥಕ್ಕೆ ಆ ಶ್ಲೋಕಕ್ಕೆ ಅಥವಾ ಆ ವೇದಮಂತ್ರಕ್ಕೆ ಏನು ಅರ್ಥ ಹೇಳಬೇಕು ಅಂತ ಚಿಂತನೆ ಮಾಡುವುದಿಲ್ಲ. ತನಗೆ ಏನು ಮನಸ್ಸಿಗೆ ಅರ್ಥ ಬರ್ತದೆ ಅದನ್ನೇ ಹೇಳುವಂತಹದ್ದು. ಕುಂತಿ ಪುತ್ರ ವಿನಾಯಕ, ಕುಂತಿಯ ಮಗ ಯಾರು ಕೇಳಿದರೆ ಕುಂತಿಯ ಮಗ ಗಣಪತಿ ಅಂತ ಹೇಳಿಬಿಡುವುದು. ಕುಂತಿಯ ಮಗ ಗಣಪತಿ ಅಂತ ಹೇಳಿಬಿಟ್ರೆ ಎಷ್ಟು ಆಭಾಸವೋ ಅದೇ ರೀತಿಯಾಗಿ, ಅಂದರೆ ಹಿನ್ನೆಲೆ ಇಲ್ಲ. ಏನಾಯಿತು, ತಾನು ಅಧ್ಯಯನ ಮಾಡಬೇಕು ಅಂತ ಅನಿಸೋದೇ ಇಲ್ಲ, ಅಥವಾ ಅಧ್ಯಯನಕ್ಕೋಸ್ಕರವಾಗಿ ತನ್ನನ್ನು ತಾನು ತೊಡಗಿಸಿಕೊಳ್ಳೋದಿಲ್ಲ, ಅಥವಾ ಸರಿ ಇನ್ನೊಬ್ಬರ ಹತ್ರ ಕೇಳುವ ಅಂತ ಹೇಳಿದರೆ ಕೇಳಲಿಕ್ಕೂ ಬಿಡುವುದಿಲ್ಲ. ಕೇಳುವ ಅಂತ ಹೇಳಿದರೆ ಆ ಕೇಳತಕ್ಕಂತಹ ಒಳಗಿನ ಪ್ರತಿಷ್ಠೆ ಅದೂ ಕೂಡ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಇದು ಒಂದಕ್ಕೊಂದು ವ್ಯವಸ್ಥಿತವಾಗಿ ನಮ್ಮನ್ನು ತಿಂದು ನಾನು ಹೇಳಿದ್ದೇ ಅರ್ಥ, ನಾನು ಹೇಳಿದ್ದು ಏನು ಹೇಳ್ತೇನೆಯೋ ಅದೇ ಅರ್ಥ ವೇದಕ್ಕೆ ಅಂತ ಒಂದು ಮನಸ್ಥಿತಿಯಲ್ಲಿರ್ತಾನೆ. ಅದಕ್ಕೋಸ್ಕರವಾಗಿ ವಿದ್ಯಾಭಿಮಾನಿಗಳಾಗಿರ್ತಕ್ಕಂಥವರು ವಾಯುದೇವರು ಹೋಗಿ ಆರತಿ ದೇವಿಯಲ್ಲಿ ಹೇಳ್ತಾರಂತೆ. ಏನು ಅಂತ ಕೇಳಿದ್ರೆ ಶ್ರುತಿಗೆ ಹೋಗಿ ಮಾತನ್ನು ಹೇಳ್ತಾರಂತೆ. ಏನು ಅಂತಂದರೆ, ಮೈವನೋ ಬ್ರೂಹಿ, ನನ್ನನ್ನು ಕಳ್ಳರಿಗೆ ಕೊಡಬೇಡಪ್ಪ. ಕಳ್ಳರು ಯಾರು ಅಂತ ಕೇಳಿದರೆ ಇದೆ, ಕಳ್ಳರು ಬೇರೆ ಯಾರೂ ಅಲ್ಲ, ತಾನು ತಿಳ್ಕೊಂಡದ್ದೇ ಸರ್ವೋತ್ತಮ, ತಾನು ತಿಳ್ಕೊಂಡದ್ದೇ ಪಂಡಿತ ಅಂತ ಈ ಮನಸ್ಥಿತಿಯಲ್ಲಿ ಯಾರು ಇರ್ತಾರೆ ಅಂಥವರಿಗೆ ಯಾವ ಕಾಲಕ್ಕೂ ಕೂಡ ಜ್ಞಾನೋಪದೇಶವನ್ನು ಮಾಡಬೇಡಿ. ಇದು ನಾವು ಹೇಳತಕ್ಕಂತಹ ಮಾತಲ್ಲ, ಇದು ಉಪನಿಷತ್ತು ವೇದ ಒಪ್ಪಿಕೊಂಡಿರತಕ್ಕಂತಹ ಮಾತು. ಕಳ್ಳನಿಗೆ ಕೊಟ್ಟರೆ ಕಳ್ಳ ಅದನ್ನು ಏನು ಮಾಡ್ತಾನೆ ಅಂತ ಕೇಳಿದರೆ ತನ್ನ ವ್ಯವಸ್ಥೆಗೆ ಬೇಕಾದಾಗ ಉಪಯೋಗಿಸಿಕೊಳ್ತಾನೆ. ಕಳ್ಳನಿಗೆ ಸಂಪತ್ತು ಸಿಕ್ಕಿತು ಅಂತ ಆದರೆ ಅವನು ದುಶ್ಚಟಗಳಲ್ಲಿ ಅದನ್ನು ಖಾಲಿ ಮಾಡಿಬಿಡ್ತಾನೆ. ಅದಕ್ಕೋಸ್ಕರವಾಗಿ ಆ ವೇದ ವಿದ್ಯೆ ಅದು ಯಾರಿಗೆ ಹೋಗಬೇಕು, ಅಥವಾ ಯಾವುದೇ ಒಂದು ವಿದ್ಯಾ ಶಬ್ದಕ್ಕೆ ಜ್ಞಾನ, ಅದು ಜ್ಞಾನ ಹೋಗಬೇಕಾದ್ದು ಯಾರಿಗೆ ಕೇಳಿದರೆ ಒಳ್ಳೆಯ ಜ್ಞಾನಿಗಳಿಗೆ ಅದನ್ನು ಉಪದೇಶವನ್ನು ಮಾಡಬೇಕು ಅಂತ ಉಪನಿಷತ್ತು ಹೇಳ್ತದೆ. ಸಾಮನಾಂನ ಹೃದಯಸ್ಮ ವಿಷ್ಣುಮಾರ್ಧ ಪ್ರಿಯಂ ತನ್ನಾಮ ವಿಷ್ಣೋರ್ಹತ್ ಸಂಹಿತಾರ್ಥ ವದೇತಿತಃ. ಈ ಸಂಹಿತಾ ಅರ್ಥ ಅದು ವಾಸುದೇವ ರೂಪದ ನಾಮಗಳಲ್ಲಿ ಪಂಚರಾತ್ರರಲ್ಲಿ ಒಂದಾಗಿರ್ತಕ್ಕಂತಹದ್ದು. ಮಾನಸ್ತೇನೇಭ್ಯೋ ಅವಿದೃಪಸ್ಪದೆ ನಿರಾವಣೋ ನಿರ್ಪವನ್ನೇ ಹುಜಾಗೃದು ಆ ದೇವಾನಾಮೋ ದೇವಿಪ್ರಯೋ ಹೃದಯ ಬೃಹಸ್ಪತೆ ರಮರಪರ್ಣೋ ಸಾಮ್ರೋ ವಿದು. ಇದು ವೇದಮಂತ್ರ. ಸ್ಥೇನೇಭ್ಯ ನದಾತವ್ಯಂ, ಕಳ್ಳನಿಗೆ ಕೊಡಬೇಡ. ಕಳ್ಳನಿಗೆ ಕೊಟ್ಟರೆ ಕಳ್ಳ ವಿದ್ಯೆಯನ್ನು ಮಾರ್ಲಿಕ್ಕೆ ಶುರು ಮಾಡ್ತಾನೆ, ಮಾರ್ಲಿಕ್ಕೆ ಶುರು ಮಾಡ್ತಾನೆ, ಅದನ್ನು ಬೇಡವಾದ ಕಡೆಗಳಲ್ಲಿ ಉಪಯೋಗಿಸ್ಲಿಕ್ಕೆ ಶುರು ಮಾಡ್ತಾನೆ. ಎರಡೇ ಆಗುವಂತಹದ್ದು.
ಯಾರಿಗೆ ಅಧಿಕಾರಿಗಳಲ್ಲಿ ವಿದ್ಯೆ ಅನಧಿಕಾರಿಗಳಿಗೆ ವಿದ್ಯೆ ಹೋಯ್ತೋ ಅವರು ಮಾಡತಕ್ಕಂತಹದ್ದು ಎರಡೇ. ಒಂದ ಮಾರ್ಲಿಕ್ಕೆ ಶುರು ಮಾಡ್ತಾರೆ, ಇಲ್ಲ ಅದನ್ನು ಎಲ್ಲಿಯೋ ಬೇಡವಾಗಿರತಕ್ಕಂತಹ ಕಡೆಗಳಲ್ಲಿ ಅದನ್ನು ಉಪಯೋಗಿಸಿ ಮಾಡ್ತಾರೆ. ಇದು ಎರಡೂ ಕೂಡ ಬಹಳ ಅದು ವೇದದ ಅಥವಾ ತುಂಬ ಜಾಗೃತವಾಗಿರ್ತಕ್ಕಂತಹದ್ದು. ಅದಕ್ಕೋಸ್ಕರವಾಗಿ ವೇದ ವಿದ್ಯೆ, ಪುರಾಣ ವಿದ್ಯೆ ಇದನ್ನು ರಹಸ್ಯ ವಿದ್ಯೆ ಅಂತ ಕರೆದದ್ದು, ಇದನ್ನು ಶ್ರುತಿ ಅಂತ ಕರೆದದ್ದು. ಯಾಕೆ ಅಂತ ಕೇಳಿದರೆ ಕಿವಿಯಿಂದ ಕಿವಿಗೆ ಹೋಗಬೇಕು. ಕಿವಿಯಿಂದ ಕಿವಿಗೆ ಹೋದಾಗ ಹೇಗುಂಟೋ ಹಾಗೇ ಹೋಗ್ತದೆ. ಇಲ್ಲದಿದ್ದರೆ ಮಧ್ಯದಲ್ಲಿ ಇನ್ನೊಂದು 5 ಕಿವಿಗಳು ಯಾವುದೋ ಬಂದು ತಮಗೆ ಬೇಕಾದಂಥ ವ್ಯವಸ್ಥೆಯಲ್ಲಿ ಅದನ್ನು ಬರೀಲಿಕ್ಕೆ ಶುರು ಮಾಡ್ತಾರೆ. ಅದಕ್ಕೋಸ್ಕರವಾಗಿ ವಿದ್ಯೆ ಅದು ತುಂಬ ಜಾಗರೂಕವಾಗಿ ಅದನ್ನು ತುಂಬ ಡೆಲಿಕೇಟ್ ಅಂತ ಹೇಳ್ತೇವಲ್ಲ, ಆ ರೀತಿಯಾಗಿ ಅದನ್ನು ನಾವು ಅಧ್ಯಯನ ಮಾಡಬೇಕು. ತನ್ಮೂಲಕವಾಗಿ ಅದನ್ನು ಇನ್ನೊಬ್ಬನಿಗೆ ಕೊಡಬೇಕು ಅಂತ ಹೇಳ್ತಾರೆ. ಇದಾದ ಮೇಲೆ ಮುಂದೆ ಉಪನಿಷತ್ತು ಈ ಕಳ್ಳನಿಗೆ ಅಥವಾ ಇತರ ಯಾರಿಗೂ ಕೂಡ ತನ್ನನ್ನು ಕೊಡಬಾರದು, ಅಥವಾ ಯಾರಿಗೆ ಅಧ್ಯಯನವನ್ನು ಮಾಡಲಿಕ್ಕೆ ಆಸಕ್ತಿ ಇದೆ ಅಂಥವನಿಗೆ ಅದನ್ನು ಕೊಡಬೇಕು ಅಂತ ಹೇಳಿಕೊಂಡು ಹೇಳಿದ ನಂತರ ಮುಂದೆ ಏನು ಹೇಳ್ತಾರೆ ಅಂತ ಕೇಳಿದರೆ, ಏಷಾನ್ನೈತನ್ನಾಪರಂ ಕಿಂಚನೈಕಂ ಬ್ರಹ್ಮಣ ಸ್ಮೃತೆ ಬ್ರೂಹಿದೇಭ್ಯ ಕದಾಚಿತ್ ಅಥೋಷಮೇನ ಉಪದೇತ ಮನುಷ್ಯ ಯೇ ಧರ್ಮಿಣೋ ಬ್ರೂಹಿದೇಭ್ಯ ಸದಾನಃ. ಹಾಗಾದರೆ ತಿಳ್ಕೊಳ್ಬೇಕಾದವರು ಯಾರೂ ತಿಳ್ಕೊಳ್ಳಿಕ್ಕಿಲ್ವಾ? ಯಾರಿಗೂ ಕೊಡಬಾರ್ದು ಅಂತಾದರೆ ಕಳ್ಳರಿಗೆ ಕೊಡಬಾರ್ದು, ಸರಿ ಇನ್ಯಾರಿಗೆ ಕೊಡಬೇಕು ಅಂತ ಆಯ್ತಲ್ವ? ಅದಕ್ಕೆ ಸಹಜವಾಗಿ ವಿದ್ಯೆ ಅಂತ ಹೇಳಿದರೆ ಒಬ್ಬಳು ಹುಡುಗಿ ಅಂತ ನಾವು ಇಟ್ಕೊಳ್ಳುವ. ಹುಡುಗಿಯನ್ನು ಸ್ತ್ರೀಯನ್ನು ಕೊಡುವಾಗ ಯಾವುದೋ ಒಬ್ಬ ವರನಿಗೆ ಕೊಡಬೇಕು ಅಂತಾದರೆ ಅವನ ಪೂರ್ವಾಪರಗಳನ್ನು ವಿಚಾರಿಸ್ತೇವಲ್ವ. ಅವನ ಕುಲ, ಅವನ ಗೋತ್ರ, ಅವನ ಹಿನ್ನೆಲೆ, ಅವನ ವ್ಯವಸ್ಥೆ ಏನು ಮಾಡ್ತಾ ಇದ್ದಾನೆ. ಲೌಕಿಕವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಈ ನಿಯಮವನ್ನು ನೋಡ್ತೇವೆ. ಒಬ್ಬ ಕನ್ಯೆಯನ್ನು ಕೊಡುವಾಗ ಆ ಸ್ತ್ರೀಯನ್ನು ಅದು ವಿದ್ಯಾ ಅಂತ ಹೇಳಿದಾಗ ವಿದ್ಯಾ ಎಂಬುದು ಸ್ತ್ರೀಲಿಂಗವಾಚಕ. ಸ್ತ್ರೀವಾಚಕವಾಗಿರ್ತಕ್ಕಂತಹ ವಿದ್ಯೆ ಅದು ಯಾರಿಗೆ ಹೋಗಬೇಕು ಅಂತ ಕೇಳಿದರೆ ಆ ಕನ್ಯೆಯ ಥರನೇ. ಕನ್ಯೆ ಅಯೋಗ್ಯನಿಗೂ ಹೋಗಲಿಕ್ಕಿಲ್ಲ. ಕನ್ಯೆಯನ್ನು ಅಯೋಗ್ಯನಿಗೆ ಕೊಟ್ಟು ಮದುವೆ ಮಾಡಿತು ಅಂತ ಅಂದರೆ ಇಬ್ಬರ ಬಾಳು ಹಾಳಾಯಿತು. ಈ ಕಡೆಯಿಂದ ಕನ್ಯೆಯನ್ನೂ ಹಾಳು ಮಾಡಿದಂತಹ ದೋಷ ಬಂತು ಕೊಟ್ಟವನಿಗೆ, ಆ ಕಡೆಯಿಂದ ಅವನೂ ಪೂರ್ತಿ ಸರ್ವನಾಶ ಆದ. ಇದು 2 ನಾಶಕ್ಕೆ ಉದಾಹರಣೆ ಆಯಿತು. ಇದೇ ರೀತಿಯಾಗಿ ವಿದ್ಯೆ, ನಾವು ಏನು ಅಧ್ಯಯನ ಮಾಡಿದ್ದೇವೆಯೋ ಅಥವಾ ಏನು ಅಧ್ಯಯನ ಮಾಡಿದ್ದಾನೋ ಅದನ್ನು ಮಾರಲಿಕ್ಕೆ ಬನ್ನಿ ನಾನು ನಿಮಗೆ ಪಾಠ ಮಾಡ್ತೇನೆ, ಬನ್ನಿ ನಾನು ನಿಮಗೆ ಒಂದು ಸರ್ಕಲಲ್ಲಿ ಕೂತ್ಕೊಂಡು ನಾನು ನಿಮಗೆ ಪುರಾಣ ಪ್ರವಚನವನ್ನು ಮಾಡ್ತೇನೆ ಅಂತ ಹೇಳಿದರೆ ಅದು ಮಾರಲಿಕ್ಕಿರತಕ್ಕಂಥ ವಸ್ತು ಅಲ್ಲ. ಕೇಳಿಕೊಂಡು ಬಂದರೆ ಹೇಳು, ಕೇಳದೆ ಹೇಳಲಿಕ್ಕೆ ಹೋಗಬೇಡ. ಯಾಕೆ ಅಂತ ಕೇಳಿದರೆ ಕೇಳದೆ ಕೊಟ್ಟರೆ ಒಂದು ಇದರ ಯೋಗ್ಯತೆ ಕಮ್ಮಿ ಆಯಿತು, ಒಂದು ಅವನಿಗೆ ಅದರಿಂದ ಉಪಯೋಗವಿಲ್ಲ. ಈ ರೀತಿಯಾಗಿ ಎರಡೂ ಕೂಡ ಅನರ್ಥಕ್ಕೆ ಕಾರಣ ಆಗಿಬಿಡ್ತದೆ. ಅದಕ್ಕೋಸ್ಕರವಾಗಿ ವೇದ ವಿದ್ಯೆಯನ್ನು ಅಥವಾ ಯಾವುದೇ ವಿದ್ಯೆಯನ್ನು, ವೇದ ವಿದ್ಯೆ ಎಂಬುದು ರಹಸ್ಯ ವಿದ್ಯೆ, ಇಳಿದ ಎಲ್ಲ ವಿದ್ಯೆಗಳನ್ನು ಇಟ್ಟುಕೊಳ್ಳುವ. ನಾವು ವಿದ್ಯೆ ಅಂತ ಹೇಳಿದರೆ ಎಲ್ಲ ಪುರಾಣಗಳು, ಉಪನಿಷತ್ತುಗಳು ಅಥವಾ ಇನ್ನಿತರ ಎಲ್ಲ ಪಾಠಗಳೇ ಆಗಲಿ, ಪಾಠಗಳು ಯಾರಿಗೆ ಕೇಳಿದರೆ ಇಲ್ಲದಿದ್ದರೆ ಇದೆ ಏನೋ ವಾಕ್ಯ ಇರುವಂತಹದ್ದು. ಕುಂತಿ ಪುತ್ರ ಯಾರು ಕೇಳಿದಾಗ ವಿನಾಯಕನಾಗಿ ಬಿಡ್ತಾನೆ, ಅಲ್ಲಿ ಭೀಮನೂ ಬರೋದಿಲ್ಲ, ಯಾರೂ ಇಲ್ಲ. ಎಟ್ರಾಸಿ ನಾವು ಹೇಳಿದ್ದೇ ಒಂದು ರೀತಿಯಾಗಿರ್ತಕ್ಕಂತಹ ಅರ್ಥ ಆಗಿಬಿಡ್ತದೆ. ಅದಕ್ಕೋಸ್ಕರವಾಗಿ ಈ ವೇದ ವಿದ್ಯೆ ಇದು ಕೊಡಬೇಕಾದರೂ ಕೂಡ ಅದಕ್ಕೆ ಅಧಿಕಾರಿಗಳು, ಅದಕ್ಕೆ ಅಧ್ಯಯನವನ್ನು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಅವನ ಹಿನ್ನೆಲೆ ನೋಡಿಕೊಂಡು ಅವನಿಗೆ ವೇದ ವಿದ್ಯೆಯ ದಾನವನ್ನು ಮಾಡಬೇಕು ಎಂಬುದಾಗಿ ಉಪನಿಷತ್ತು, 5ನೇ ಉಪನಿಷತ್ತು ನಮ್ಮನ್ನು ಎಚ್ಚರಿಸ್ತಾ ಉಂಟು. ಇನ್ನು ಮುಂದೆ ಇನ್ನಷ್ಟು ಅದರ ವಿಚಾರಗಳನ್ನು ಉಪನಿಷತ್ತು ಅದನ್ನು ವಿಸ್ತಾರಗೊಳಿಸ್ತಾ ಹೋಗ್ತದೆ. ಅದನ್ನು ಮುಂದಕ್ಕೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು.